ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ತುಂಬ ದಿನ ಆಯಿತು ವ್ಲಾಗ್ ಮಾಡಿ, ಎಲ್ಲೂ ಹೋಗಿರಲಿಲ್ಲ, ಕೆಲಸ ಮನೆ ಅಂತ ಇದೆ, ಹಂಗಾಗಿ ಎಲ್ಲೂ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಇವತ್ತೇನಪ್ಪ ಅನ್ನೋ ವಿಷಯ, ಇವತ್ತು ಕುಣಿಗಲ್ಗೆ ಹೋಗ್ತಾಯಿದ್ದೀವಿ. ಕುಣಿಗಲ್ಲಿಂದ ನೆಕ್ಸ್ಟು ಬಂದು ನಮ್ಮ ವೈಫ್ ಅವ್ರ ಮನೆದೇವ್ರಿಗೆ ಹೋಗ್ತಾಯಿದ್ದೀವಿ. ಸೊ ಇವತ್ತೆಲ್ಲ ಕುಣಿಗಲ್ಗೆ ಹೋಗಿ ಆಲ್ಟ್ ಆಗಿ ಬೆಳಗ್ಗೆದ್ದು ಅಲ್ಲಿಂದ ಹೊಡ್ತೀವಿ. ನಾನು ಮತ್ತು ನಮ್ಮ ವೈಫು, ಅವ್ರ ತಾಯಿ, ಅವರ ತಂಗಿ ಮತ್ತು ಅವ್ರ ಮಮ್ಮಿ ಬರ್ತಾರೆ ಅನ್ಸುತ್ತೆ, ಗೊತ್ತಿಲ್ಲ. ಸೊ ಇವಾಗ ಹೋಗ್ತಾ ಅಂದರೆ ಸಿಗೋಣ. ಮಳೆ ಬೇರೆ ಸಿಕ್ಕಾಪಟ್ಟೆ ಬರ್ತಾಯಿದೆ. ನಾವು ಏನಲ್ಲಿ ಹೋಗ್ತಾಯಿದ್ದೀವಿ ಅಂತಂದರೆ, ತುಂಬ ದಿವಸ ಆದಮೇಲೆ ಆಟೋ ಓಡಿಸ್ತಾಯಿದ್ದೀನಿ. ಅದು ನಮ್ಮ ಬಾಮ ಇದೊಂದು ಆಟೋ. ಸೊ ಇವತ್ತು ಪಾಪ ಅವರು ಡ್ಯೂಟಿಗೆ ಹೋಗಿಲ್ಲ, ನಾವು ಆಟೋನ ಈಸ್ಕೊಂಡು ಹೋಗ್ತಾ ಇರೋದಕ್ಕಿಂತ ಬನ್ನಿ ಇವಾಗ ಅಂದವೇ ಹೋಗ್ತಾ ಸಿಗೋಣ. ತುಂಬ ದಿನಗಳಾದ ಮೇಲೆ 9 ತಿಂಗಳಾಗೋಯ್ತು ನಾನು ಆಟೋನ ಓಡಿಸಿ. ಇವತ್ತು ಓಡಿಸ್ತಾ ಇದ್ದೀನಿ. ಒಂಥರ ಮಜಾ, ಅದೊಂಥರ ಕಿಕ್ಕು ಗಾಡಿ ಓಡಿಸೋದು. ಬನ್ನಿ ಅಂದವೇ ಹೋಗ್ತಾ ಸಿಗೋಣ. ನೋಡಿ ಯಾವ ನಾವು ಈ ರೋಡಿಗೆ ಬಂದು ಸರಿ ಹೋಯ್ತು. ನಾವೀಗ ಸರ್ವಿಸ್ ರೋಡಿಗೆ ಬಂದು ಬರೀಕೊಂಡು ಇಲ್ಲಿ ನೋಡಿದ್ರೆ ಈ ರೇಂಜ್ ಜಾಮು, ಇಲ್ಲೂ ಜಾಮ್ ಆಗಿ ಸರ್ವಿಸ್ ರೋಡಿಗೆ ಬಸ್ಸವ್ರು ನಿಲ್ಸ್ಕೊಂಡಿರ್ತಾರಲ್ಲ. ನಮ್ಮ ಮನೆಯಿಂದ ಹೊರಡೋಕೆ ಹೆಚ್ಚು ಕಮ್ಮಿ 7:30 ಆಗೋಗಿತ್ತು. ಸೊ ಜಾಲಹಳ್ಳಿ ಕ್ರಾಸಿಂದನೇ ಟ್ರಾಫಿಕ್ ಜಾಮ್ ಸ್ಟಾರ್ಟ್ ಆಯಿತು. ಸಿಕ್ಕಾಬಟ್ಟೆ ಮಳೆ ಬೇರೆ, ಹಂಗಾಗಿ ಸ್ವಲ್ಪ ಮಳೆ ಹನಿತಾ ಇದೆ. ನಾವು ಬರೋಕ್ಕೂ ಮುಂಚೆನೇ ಮಳೆ ಬಂದು ಸ್ಟಾಪ್ ಆಗಿತ್ತು, ಹಂಗಾಗಿ ಸಿಕ್ಕಾಬಟ್ಟೆ ಟ್ರಾಫಿಕ್ ಜಾಮು. ನಮಗೆ ಹೆಚ್ಚು ಕಮ್ಮಿ ಪಾರ್ಲೇಜಿ ಫ್ಯಾಕ್ಟ್ರಿ ಹತ್ರದಿಂದನೇ ಟ್ರಾಫಿಕ್ ಜಾಮ್ ಸ್ಟಾರ್ಟ್ ಆಗೋಯಿತು. ನಾವೇನೋ ಒಂದು ಸ್ವಲ್ಪ ದೂರ ಇರುತ್ತೆ ಅಂತ ಅಂದ್ಕೊಂಡ್ವಿ, ಅದು ನೋಡಿದ್ರೆ ಹೆಚ್ಚು ಕಮ್ಮಿ ನೆಲಮಂಗಲ ತನಕನೂ ಟ್ರಾಫಿಕ್ ಜಾಮ್ ಇತ್ತು. ನಾನು ತುಂಬ ದಿವಸ ಆದಮೇಲೆ ಗಾಡಿ ಓಡಿಸ್ತಾ ಇದ್ದೀನಿ. ಒಂಥರ ಜೋಶ್ ಬೇರೆ ಇತ್ತು. ಅದರಲ್ಲೂ ಇಂಥ ಟ್ರಾಫಿಕ್ ಜಾಮ್ ಸಿಕ್ಕಿದ್ರೆ ಗಾಡಿ ಓಡಿಸೋಕೆ ಒಂಥರ ಥ್ರಿಲ್ಲಿಂಗ್ ಆಗಿರ್ತಾಯಿತ್ತು. ಹಂಗಾಗಿ ನಾನು ನುಗ್ಸಾಡ್ಕೊಂಡು ಹೋದೆ. ಕೊನೆಗೆ ನೋಡಿದ್ರೆ ಟ್ರಾಫಿಕ್ ಜಾಮಲ್ಲಿ ಓಡಿಸಿ ತಲೆ ಕೆಟ್ಟಾಯಿತು. ಏನಕ್ಕೆ ಇಷ್ಟು ಜಾಮ್ ಆಗಿದೆ ಅನ್ನೋದು ಗೊತ್ತಾಗಿರಲಿಲ್ಲ. ಆಮೇಲೆ ಗೊತ್ತಾಯಿತು, ನಿಮಗೆ ನೈಸ್ ರೋಡ್ ದಾಟಿದ ಮೇಲೆ ಒಂದು ಟೋಲ್ ಬರುತ್ತೆ. ಆ ಟೋಲ್ಗೆ ಹೋಗೋದಕ್ಕೆ ಸಿಕ್ಕಾಬಟ್ಟೆ ಗಾಡಿಗಳು, ಒಂದು ನೈಸ್ ರೋಡಿಂದಲೂ ಬರುತ್ತೆ, ಇನ್ನೊಂದು ನಮ್ಮ ಏರಿಯಾ ಕಡೆಯಿಂದಲೂ ಬರುತ್ತೆ, ಅಂದರೆ ಯಶವಂತಪುರ ಕಡೆಯಿಂದ. ಶನಿವಾರ ಬೇರೆ ಆಗಿರೋದ್ರಿಂದ ಎಲ್ಲರೂ ಸಹ ಟ್ರಿಪ್ಗಳು ಹೊರಟ್ಬಿಟ್ಟಿರ್ತಾರೆ. ಯಾರ್ಯಾರು ಗಾಡಿ ತೆಗ್ದಿರಲ್ಲ ಎಲ್ಲ ಗಾಡಿ ತೆಗ್ದಿರ್ತಾರೆ. ಸಿಕ್ಕಾಬಟ್ಟೆ ಟ್ರಾಫಿಕ್ ಜಾಮು. ನೆಲಮಂಗಲ ದಾಟಿದ ತಕ್ಷಣವೇ ಫುಲ್ಲು ರೋಡು ಖಾಲಿ ಇತ್ತು. ನಾನಂತೂ ಅಲ್ಲಿ ಬೇರೆ 1.5 ಅವರ್ ಓಡಿಸ್ಬಿಟ್ಟಿದ್ದೆ. ಸಿಕ್ಕಾಬಟ್ಟೆ ತಲೆ ಕೆಟ್ಟು ಗೊಬ್ಬರ ಆಗಿತ್ತು. ಹಂಗಾಗಿ ಎಲ್ಲೂ ವೀಡಿಯೋ ಮಾಡೋಕ್ಕಾಗಿಲ್ಲ, ಚಚ್ಕೊಂಡು ಬಂದೆ. ಹೆಚ್ಚು ಕಮ್ಮಿ 1.25 ಅವರ್ ಅಷ್ಟರಲ್ಲಿ ನೆಲಮಂಗಲದಿಂದ ಕುಣಿಗಲ್ಗೆ ಬಂದುಬಿಟ್ಟಿದ್ದೆ. ಸೊ ಇದು ಬಂದು ನಮ್ಮ ವೈಫ್ ಅವ್ರ ಊರಿಗೆ ಹೋಗುವಂಥದ್ದು ರೋಡು. ಕುಣಿಗಲ್ ಬೈಪಾಸ್ ಹತ್ರ ಬಂದು CNG ಎಲ್ಲ ಹಾಕ್ಸ್ಕೊಂಡು ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ತಿರ್ಗಾ ಅದಾದಮೇಲೆ ಅವ್ರ ಊರ ಕಡೆ ಹೊರಟೆ. ನಾನು ಫಸ್ಟ್ ಟೈಮು CNG ಗಾಡಿನ ಓಡಿಸ್ತಾ ಇರೋದು. ನಂದು ಇದ್ದಿದ್ದು ಬಂದು LPG ಗಾಡಿ, ಹಂಗಾಗಿ ನನಗೆ LPG ಗಾಡಿ ಬಗ್ಗೆ ಐಡಿಯಾ ಇತ್ತು. CNG ಗಾಡಿಯಲ್ಲಿ ಇಷ್ಟು ಚೆನ್ನಾಗಿ ಮೈಲೇಜ್ ಬರುತ್ತೆ, ಆಮೇಲೆ ಇಷ್ಟು ಕಮ್ಮಿ ಪ್ರೈಸಲ್ಲಿ ನಾವು ಇಲ್ಲಿಗೆ ಬರ್ತೀವಿ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಏನಕ್ಕೆ ನನಗೆ CNG ಗಾಡಿ ಬಗ್ಗೆ ₹1 ಐಡಿಯಾ ಸಹ ಇರಲಿಲ್ಲ. ಇದನ್ನು ನೋಡಿದ ಮೇಲೆ ಖುಷಿ ಆಯಿತು ನನಗೆ. ಯಾಕೆಲ್ಲರೂ CNG ಆಟೋ ಬೇಕು, CNG ಕಾರ್ ಬೇಕು ಅಂತ ಇಷ್ಟಪಡ್ತಾರೆ ಅಂತ ಇವಾಗ ಗೊತ್ತಾಯಿತು. ಅಷ್ಟು ಚೆನ್ನಾಗಿ ಮೈಲೇಜ್ ಬರುತ್ತೆ. ಇವಾಗ ಕುಣಿಗಲ್ಗೆ ಹೋಗಿ ಮಸಾಲೆ ದೋಸೆ ತಿನ್ಕೊಬರ್ಬೇಕು. ಫ್ರೆಂಡ್ಸ್, ಇವಾಗ ಕುಣಿಗಲ್ಲಿಗೆ ಬಂದಿದ್ವಿ. ಕುಣಿಗಲ್ಲಿಗೆ ಬಂದು ಅಲ್ಲೇ ಒಂದು 1/2 ಅವರ್ ಆಯಿತು. ಇಲ್ಲಿ ಬಂದು ಊಟ ಮಾಡಿಕೊಂಡು ಪರಿಮಳ ಹೋಟೆಲ್ ಮಸಾಲೆ ದೋಸೆ ತಿನ್ಕೊಂಡು ನನಗೇನೋ ಒಂಥರ ಇಷ್ಟ ಅಲ್ಲಿ ಮಸಾಲೆ ದೋಸೆ ತಿನ್ನೋಕ್ಕೆ. ಬೆಂಗಳೂರಲ್ಲೂ ಸಹ ತಿನ್ನಲ್ಲ ನಾನು, ಬಟ್ ಇಲ್ಲಿ ಬಂದಾಗ ಒಂದ್ಸಲ ತಿಂತೀನಿ. ಏನಕ್ಕೆ ಅನ್ನೋದು ಒಂಥರ ಚೆನ್ನಾಗಿರುತ್ತೆ. ಹಾಗಾಗಿ ಬರುವಾಗ ಸಿಕ್ಕಾಬಟ್ಟೆ ಟ್ರಾಫಿಕ್ ಜಾಮ್ ಆಗಿತ್ತು, ಹಂಗಾಗಿ ಎಲ್ಲೂ ವೀಡಿಯೋ ಮಾಡೋಕ್ಕಾಗಿಲ್ಲ. ಇದೇ ವ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಮಾರ್ನಿಂಗು ದೇವಸ್ಥಾನಕ್ಕೆ ಹೋಗುವಾಗ ಬಾಯ್ ಸಿಗುವ ಮಾರ್ನಿಂಗ್. ಇದೆ ನಮ್ಮ ವೈಫ್ ಅವ್ರ ಊರು ನೋಡಿ. ಎಷ್ಟು ಇಟ್ಕೋಬೇಕು? ಹಂಗೆ ಹಿಡ್ಕೊಂಡ್ರೆ ಎರಡಕ್ಕೂ ಬರುತ್ತೆ ಅದು ಆ್ಯಪು. ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಫಸ್ಟ್ ದೇವಸ್ಥಾನ ಬಂದು ಹುಲಿಯೂರಮ್ಮ ದೇವಸ್ಥಾನಕ್ಕೆ. ಈ ರೋಡು ತುಂಬ ಚೆನ್ನಾಗಿತ್ತು. ನಾವು ಹೊರಡೋ ಅಷ್ಟರಗಡೆ 9 ಗಂಟೆ 9:30 ಆಗೋಗಿತ್ತು. ಮಳೆ ಬೇರೆ ಬರೋಂಗಿತ್ತು, ಹಂಗಾಗಿ ಒಂದು ಹೋಗ್ಬಿಟ್ಟು ಬೇಗ ಬರೋಣ ಅಂದ್ಬಿಟ್ವಿ, ಹೊರಟಿವಿ. ಹುಲಿಯೂರದಲ್ಲಿದ್ದೀವಿ. ಇಲ್ಲೇನೋ ಪೂಜೆ ಐಟಮ್ ತೊಗೊಬರಪ್ಪ ಅವರೇ. ಬಂದಮೇಲೆ ಇವಾಗ ದೇವಸ್ಥಾನ ಅಂತ ಹೋಗ್ಬೇಕು. ಫೈನಲಿ ಹುಲಿಯೂರು ದೇವಸ್ಥಾನಕ್ಕೆ ಬಂದಿದ್ದೀವಿ. ನಾನು ಇಲ್ಲಿಗೆ ಬಂದಿದ್ದು ಜಾತ್ರೆ ಟೈಮಲ್ಲಿ, ಅದಾದಮೇಲೆ ಇವಾಗಲೇ ಬರ್ತಾ ಇರೋದು. ನಾವು ಹೋದಾಗ ಜನ ಕಮ್ಮಿ ಇದ್ದರು. ನಾವು ಪೂಜೆ ಐಟಮ್ನೆಲ್ಲ ರೆಡಿ ಮಾಡಿಕೊಂಡು ಒಂದು 5-10 ನಿಮಿಷ ಅಲ್ಲೇ ಟೈಮ್ ವೇಸ್ಟ್ ಮಾಡಿದ್ವಿ. ಅಲ್ಲಿಂದ ನಾವು ಹೋಗೋ ಅಷ್ಟರೊಳಗಡೆ ಜನ ಜಾಸ್ತಿ ಆಗಿಬಿಟ್ಟಿದ್ರು. ನಾವು ಲೇಟಾಗಿ ಹೋಗಿದ್ದೇನೋ ಸ್ವಲ್ಪ ಒಳ್ಳೆಯದಾಯಿತು. ಏನಕ್ಕಪ್ಪ ಅಂತಂದರೆ ನಾವು 1 ಅವರ್ ನಿಂತಿದ್ದೀವಿ, ಆದ್ರೂ ಫಸ್ಟು ಪೂಜೆನೇ ನಡೀತಾ ಇದ್ದಿದ್ದು. ಸ್ವಲ್ಪ ಲೇಟಾಗಿ ಮಾಡ್ತಾಯಿದ್ರು ಇವತ್ತು, ಹಂಗಾಗಿ ಫೈನಲಿ ಪೂಜೆ ಎಲ್ಲ ಮುಗೀತು. ಇವಾಗ ಬಂದು ಆಟೋದಲ್ಲಿ ಕೂತಿದ್ದೀವಿ. ಇನ್ನು ನಮ್ಮ ಅತ್ತೆ ಅವರೆಲ್ಲ ಹೋಗಿ ಪುರಿಕಾರ ತಗೊಬರಕ್ಕೆ ಹೋಗಿದ್ದಾರೆ. ಇವಾಗ ನೆಕ್ಸ್ಟು ಇಲ್ಲಿಂದ ಎಲ್ಲಿಗಮ್ಮ? ಇವಾಗ ಕೌಡ್ಲೆಗೆ ಹೋಗಬೇಕು, ಅವ್ರ ಅಜ್ಜಿ ಮನೆಗೆ. ಅಲ್ಲೋಗಿ ಮಾತಾಡಿಸ್ಕೊಂಡು ತಿರ್ಗಾ ಮತ್ತೆ ಸೀದಾ ಬೆಂಗಳೂರು. ಸಿಕ್ಕಾಪಟ್ಟೆ ಬೇಗ ಹೋಗಬೇಕು, ಏನಕ್ಕಂದರೆ ಜಾಮು. ನೆನ್ನೆನೇ 1.5 ಅವರ್ ವೆಯ್ಟ್ ಮಾಡಿ ತಲೆ ಕೆಟ್ಟೋಗೈತೆ. ಇವಾಗ ಸ್ವಲ್ಪ ಬೇಗ ಹೋದರೆ ಬೆಂಗಳೂರೊಳಗಡೆ ಎಂಟ್ರಿ ಆಗ್ಬಿಟ್ರೆ ಸಾಕು. ಆಮೇಲೆ ಮನೆ ಹತ್ರ ಆರಾಮಾಗಿ ಹೋಗ್ಬಿಡ್ಬೋದು. ನಮಗೇನಿಲ್ಲಮ್ಮ, ಮಾರನೇ ತನಕ ಹೋದ್ರೂ ಸಾಕು, ಅಲ್ಲಿಂದ ಒಳಗಡೆ ಹೋಗ್ಬಿಡ್ತೀವಿ.
ಅಲ್ಲಿ ಗಂಟನೇ ಒಂದು ಸ್ವಲ್ಪ ಕವರ್ ಮಾಡಬೇಕು ಟೈಮಿಂಗ್ಸು. ಬನ್ನಿ ಇವಾಗ ಕವಡ್ಲೆಗೆ ಹೋಗ್ತಾ ಸಿಗುವ. ಫ್ರೆಂಡ್ಸ್, ಇವಾಗ ಕವಡ್ಲೆಗೆ ಬಂದಿದ್ದೀವಿ. ಅವ್ರ ಮನೆ ಇದು. ಇವಾಗೇನು ಆರತಿ ಮಾಡಬೇಕು ಅಂತ ವೆಯ್ಟ್ ಮಾಡ್ತಾರೆ, ಫಸ್ಟ್ ಟೈಮ್ ಬಂದಿರೋದಕ್ಕೆ. ಇವಾಗ ಹೋಗೋಣ ಒಳಗಡೆ. ಅದನ್ನೇ ಆರತಿ ಮಾಡ್ತಾವಳೆ. ಸೊ ಅವ್ರ ಅಜ್ಜಿ ಮನೇಲಿ ಒಂದು 3 ಅವರ್ ಟೈಮ್ ಪಾಸ್ ಮಾಡಿ ಅದಾದಮೇಲೆ ಕೌಡ್ಲೆಯಲ್ಲಿರುವಂಥ ಪಟ್ಲದಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ಪೂಜೆನ ಮಾಡೋಕ್ಕೆ ಇವಾಗ ಒಳಗಡೆ ಹೋಗಿದ್ದಾರೆ. ನಾವು ಪೂಜೆ ಐಟಮ್ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಇಲ್ಲಿಗೆಲ್ಲ ಬಂದು ನಮ್ಮ ವೈಫು ಪೂಜೆ ಮಾಡಿಸ್ಬೇಕಿತ್ತಂತೆ. ನೋಡ್ಕೊಳ್ಳಿ ಅಂತ ದೇವ್ರನ್ನ ನೋಡ್ಕೊಂಡು ಕೈ ಮುಟ್ಕೊಂಬಿಡಿ ಅಂತ ಮಾಡಬೇಕಾಗಿದೆ ದೇವರು. ಪೂಜೆ ಇದೆಲ್ಲ ಮುಗೀತು. 3 ದೇವಸ್ಥಾನಕ್ಕೆ ಬಂದಿದ್ವಿ. 3 ದೇವಸ್ಥಾನ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ, ಹೊರಟಿದ್ವಿ. ನೋಡ್ಬೋದು, ಇದೊಂದು ದೇವಸ್ಥಾನ ತೋಟದಲ್ಲಿರೋದು. ಬಂದ ತಕ್ಷಣ ಮಳೆ ಹೊಡಿತು ಸಿಕ್ಕಾಬಟ್ಟೆ. ಶುಭ ಶಕುನ. ಇವಾಗ ಮನೆಗೆ ಹೊರಡಬೇಕು, ಹೋಯ್ತಾ ಇರೋದಷ್ಟೇ. ಬನ್ನಿ ಅಂದವೇ ಹೋಗ್ತಾ ಸಿಗುವ. ನೋಡಿ ಯಾವ ಥರ ಬಂದಿದೆ ಮಳೆ. ಮಳೆ ಇರಲಿಲ್ಲಂತೆ ತುಂಬ ದಿವಸದಿಂದ, ಇವತ್ತು ಬಂದಿದೆ ಮಳೆ ನಾವು ಬಂದಿರೋದಕ್ಕೆ. ಫೋಟೋ ಶೂಟ್ ಮಾಡ್ಕೊತವ್ರೆ ನನ್ನ ವೈಫು, ಅವ್ರ ತಂಗಿ, ಅವ್ರ ಮಮ್ಮಿ, ಅವ್ರ ಅಮ್ಮ ಎಲ್ಲರೂ. ಇದು ಬಂದಿರೋಂಥ ರೋಡು. ಇವಾಗ ಹೋಗ್ತಾ ಇರೋದು ಬೆಂಗಳೂರು ಕಾಣೋ ತನಕ. ಮತ್ತು ನಾವು ಕುಣಿಗಲ್ಗೆ ಬಂದಿದ್ವಿ. ಅಲ್ಲಿಂದ ಅವ್ರ ಮಮ್ಮಿ ಅವ್ರ ತಂಗಿನೆಲ್ಲ ಬಿಟ್ಟು ಬೆಂಗಳೂರಿಗೆ ಹೊರಟ್ವಿ. ಸಿಕ್ಕಾಬಟ್ಟೆ ಮಳೆ ಸ್ಟಾರ್ಟ್ ಆಗೋಯಿತು. ಹಂಗಾಗಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಹೋಗೋಣ ಅಂತ ಸುಮ್ಮನೆ ಫೈನಲಿ ಬೆಂಗಳೂರಿಗೆ ಬಂದಿದ್ದೀವಿ. ಸೊ ಸೆಂಟ್ರಲಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಗೊತ್ತಲ್ಲ ನಿಮಗೆ, ಭಾನುವಾರ ಸಿಕ್ಕಾಬಟ್ಟೆ ಟ್ರಾಫಿಕ್ ಜಾಮು. ಹಂಗಾಗಿ ಕುಣಿಗಲ್ ಬೈಪಾಸ್ ಹತ್ರನೇ ಸಿಕ್ಕಾಬಟ್ಟೆ ಟ್ರಾಫಿಕ್ ಜಾಮ್ ಆಗಿತ್ತು. ಯಾವುದೋ ಸಂಧಿ ರೋಡಲ್ಲೆಲ್ಲ ಹೋಗ್ಬಿಟ್ಟು ಅವನು ಸಹ ನಮ್ಮದೇನು ಆಟೋ ಅಲ್ವಾ, ಹಂಗಾಗಿ ಗೊತ್ತಲ್ಲ ಆಟೋದ ಹೆಂಗೆ ಓಡಿಸ್ತೀವಿ ಅಂತ. ಹಂಗಾಗಿ ಸಂದೀಪ್ ಬಂದಿಲ್ಲ ಉಗಿಸ್ಕೊಂಡು ಫೈನಲಿ ಬೆಂಗಳೂರಿಗೆ ಬಂದು ತಲುಪಿದ್ದೀವಿ. ಸೊ ಇವತ್ತಿನ ವ್ಲಾಗು ಇಷ್ಟ ಆಗಿತ್ತು. ಸೊ ನೀವು ಯಾರಾದ್ರೂ ನಮಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಂಗೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಇದೇ ಥರ ಎಲ್ಲರೂ ಟ್ರಿಪ್ ಹೋಗಿದ್ದರೆ ಕಮೆಂಟ್ ಮಾಡಿ ಭಾನುವಾರ ದಿನ. ಸೊ ಸಿಗೋಣ ಇನ್ನೊಂದು ಹೊಸ ವೀಡಿಯೋದಲ್ಲಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್. ನನಗಂತೂ ಆಟೋ ಓಡಿಸಿ ತುಂಬ ದಿನ ಆದಮೇಲೆ ಸಖತ್ ಖುಷಿ ಆಯಿತು. ಅದೊಂಥರ ಮಜಾ, ಕಿಕ್ಕು ಆಟೋ ಓಡಿಸೋದು ಅಂದರೆ. ಸೊ ಸಿಗೋಣ ಇನ್ನೊಂದು ಹೊಸ ವೀಡಿಯೋದಲ್ಲಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.